ವೀಕ್ಷಕರಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಹ್ಯಾದ್ರಿ ಗಾರ್ಡನ್ ಗೆ ಸ್ವಾಗತ ಸುಸ್ವಾಗತ. ಸೊ ಸಹ್ಯಾದ್ರಿ ಗಾರ್ಡನ್ ಅಲ್ಲಿ ಇವತ್ತು ಯಾವುದೆಲ್ಲ ಹೊಸ ವೆರೈಟೀಸ್ ಬಂದಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸಿಕೊಡ್ತೇನೆ, ಬನ್ನಿ. ನಮ್ಮ ನರ್ಸರಿಗೆ ನೀವು ಎಂಟರ್ ಆಗುವಾಗ ಸೊ ಇಲ್ಲಿ ಲೋಟಸ್ ಪ್ಲಾಂಟ್ಸ್ ಇದೆ, ನಿಮ್ಗೆ ಇದು ನಿಮ್ಮನ್ನು ವೆಲ್ಕಮ್ ಮಾಡ್ತದೆ. ಸೊ ನೆಕ್ಸ್ಟ್ ನೀವು ನಮ್ಮ ನರ್ಸರಿಗೆ ಎಂಟರ್ ಆಗುವಾಗ ನಿಮ್ಮನ್ನು ವಾಟರ್ ಲಿಲೀಸ್ ಕಾಣಲಿಕ್ಕೆ ಸಿಗ್ತದೆ. ಸೊ ತುಂಬಾ ತರದ ವಾಟರ್ ಲಿಲೀಸ್ ಇಲ್ಲಿ ನೀವು ನೋಡಬಹುದು. ತುಂಬಾ ವೆರೈಟಿಯ ವಾಟರ್ ಲಿಲೀಸ್ ಇಲ್ಲಿ ಸಿಗ್ತದೆ ನೋಡಿ. ನೋಡಿ ವೀಕ್ಷಕರೇ, ಇದು ಪ್ರೀಮಿಯಂ ಕುಕುಮಾ ಲಿಲ್ಲಿ ಅಂತ ಹೇಳಿ. ಸೊ ಇದು ಇವತ್ತು ಬಂದ ಸ್ಟಾಕ್ ನಮಗೆ. ಸೊ ಇದು ನೀವು ಸೆಮಿ ಶೇಡ್ ಅಲ್ಲಿ ಸಹ ಗ್ರೋ ಮಾಡಬಹುದು. ಇದು ಸೊ ನೆಕ್ಸ್ಟ್ ನಿಮ್ಗೆ ನಮ್ಮಲ್ಲಿ ನರ್ಸರಿಯಲ್ಲಿ ಇವತ್ತು ಸಕ್ಯುಲೆಂಟ್ಸ್ ಬಂದಿದೆ, ಅದು ಸಹ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ ತುಂಬಾ ವೆರೈಟಿಯ ಸಕ್ಯುಲೆಂಟ್ಸ್ ಇದೆ. ಇದರಲ್ಲಿ ನಿಮ್ಗೆ ನೋಡ್ಬೋದು ಬೇರೆ ಬೇರೆ ವೆರೈಟಿಯ ಸಕ್ಯುಲೆಂಟ್ಸ್ ಬಂದಿದೆ. ಗಸ್ಟೇರಿಯಾ ಇದೆ ನೋಡಿ ವೀಕ್ಷಕರೇ. ಇದನ್ನು ನರ್ಸರಿಗೆ ಬಂದ್ರೆ ನಿಮ್ಗೆ ಇಲ್ಲಿ ಪ್ಲಾಂಟಿಂಗ್ ಮಾಡಿ ಸಹ ಕೊಡ್ತಾರೆ, ಹಾಗೂ ಅದನ್ನ ಯಾವ ರೀತಿ ಯಾವ ಪಾಟಿಂಗ್ ಮಿಕ್ಸರ್ ಅಲ್ಲಿ ನೀವು ಹಾಕ್ಬೇಕು ಅಂತ ಹೇಳಿ ಸಹ ಕೊಡ್ತಾರೆ. ಇದು ಈಗ ನಮ್ಗೆ ಬರುವಾಗ ನೋಡ್ಬೋದು ನೀವು, ಇಲ್ಲಿ ಕೋಕೋಪೀಟ್ ಅಲ್ಲಿ ಇದೆ. ಸೊ ಈ ಕೋಕೋಪೀಟ್ ಅನ್ನು ನಾವು ರಿಮೂವ್ ಮಾಡಿ ನಿಮ್ಗೆ ಸಕ್ಯುಲೆಂಟ್ ಪಾಟಿಂಗ್ ಮಿಕ್ಸ್ ಅಲ್ಲಿ ಪ್ಲಾಂಟಿಂಗ್ ಮಾಡಿ ಕೊಡ್ತಾರೆ. ನೋಡ್ಬೋದು ನೀವು, ನೋಡಿ ಇಲ್ಲಿ ಎಷ್ಟು ಹೆಲ್ತಿ ಆದ ಪ್ಲಾಂಟ್ಸ್ ಇದೆ ನೋಡಿ. ನೋಡಿ ಎಗ್ಲೋನಿಮಾ, ಇದು ಎಗ್ಲೋನಿಮಾ ನೋಡಿ ಆತ್ಮೀಯ ವೀಕ್ಷಕರೇ. ಸೊ ಇದರಲ್ಲಿ ನಮ್ಮ ಹತ್ರ ಕ್ಯಾಲಾಥಿಯಾ ಸಹ ಬಂದಿದೆ. ಸೊ ಸ್ಮಾಲ್ ವೆರೈಟಿ, ಸೊ ನಿಮ್ಗೆ ಕೈಗೆ ಎಟಕುವ ಬೆಲೆಯಲ್ಲಿ ಇದು ನಮ್ಮ ನರ್ಸರಿಯಲ್ಲಿ ಸಿಗ್ತದೆ. ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಹಾಗೆ ವೀಕ್ಷಕರೇ, ಕಡಿಮೆ ನೀರು ಹಾಕಿ ನೀವು ಮೇಂಟೈನ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲಿ ಬರ್ತದೆ. ಸೊ ಇದು ಇಂಡೋರ್ ಮತ್ತೆ ಸೆಮಿ ಶೇಡ್ ಅಲ್ಲಿ ಬರುವಂತ ಗಿಡ. ಸೊ ನೋಡಿ ವೀಕ್ಷಕರೇ, ಇದು ಚಮೆಡರ ಪಾಮ್ ಎಲಿಗೇನಸ್ ಅಂತ ಹೇಳ್ತಾರೆ. ಸೊ ಚಮೆಡರ ಎಲಿಗೇನಸ್, ಸೊ ಇದು ಕೂಡ ಇಂಡೋರ್ ವೆರೈಟಿ. ಸೊ ನೀವೇನಾದ್ರೂ ಪ್ಲಾಂಟ್ಸ್ ಅನ್ನು ಇಂಡೋರ್ ಪ್ಲಾಂಟ್ಸ್ ಅನ್ನು ಇಲ್ಲೇ ಪರ್ಚೇಸ್ ಮಾಡಿದ್ರೆ ಸೊ ಇದಕ್ಕೆ ಇಲ್ಲೇ ನಿಮ್ಗೆ ರಿಪೋರ್ಟ್ ಮಾಡಿ ಅದಕ್ಕೆ ಬೇಕಾದ ಮೀಡಿಯಾದಲ್ಲಿ ಪಾಟಿಂಗ್ ಮಾಡಿ ಸೆಟ್ ಮಾಡಿ ಕೊಡ್ತಾರೆ. ಇದು ಡೈಫನ್ ಬೀಚಿಯಾ, ಸೊ ನ್ಯೂ ವೆರೈಟಿ ಪ್ಲಾಂಟ್ ಇದು. ಇದು ಕೂಡ ಸೆಮಿ ಶೇಡ್ ಅಲ್ಲಿ ಬೆಳೆಯುವಂತ ಪ್ಲಾಂಟ್, ಹಾಗೂ ಇಂಡೋರ್ ವೆರೈಟಿ ಆಗಿ ಕೂಡ ನೀವು ಇದನ್ನು ಗ್ರೋ ಮಾಡಬಹುದು. ಸೊ ಇದು ಕ್ಯಾಲಾಥಿಯಾದಲ್ಲಿ ಇನ್ನೊಂದು ವೆರೈಟಿ. ಈ ಇಂಡೋರ್ ಪ್ಲಾಂಟ್ಸ್ ಗೆ ಅವುಗಳದೇ ಒಂದು ಐಡಿ ಇದೆ ಹಾಗೂ ಹೆಸರಿದೆ. ಸೊ ಅದು ಕೂಡ ನಾನು ನಿಮ್ಗೆ ನೆಕ್ಸ್ಟ್, ಇದು ಹೆಲ್ತಿ ಆಗಿರುವಂತ ಸೊ ಇದನ್ನು ಕೂಡ ನೀವು ಇಂಡೋರ್ ಪ್ಲಾಂಟ್ ಆಗಿ ಅಥವಾ ಸೆಮಿ ಶೇಡ್ ಅಲ್ಲಿ ಇದನ್ನು ಗ್ರೋ ಮಾಡಬಹುದು. ಸೊ ಇಂಡೋರ್ ಪ್ಲಾಂಟ್ಸ್ ನೀವು ತಗೊಳ್ಳೋದಾದ್ರೆ ಅದನ್ನ ಯಾವ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಅದು ಕೂಡ ನಮ್ಮ ಸ್ಟಾಫ್ ಇಲ್ಲಿ ನಿಮ್ಗೆ ಹೇಳಿ. ಸೊ ಇದು ಡೈಫನ್ ಬೇಚಿಯಾ ಕ್ಯಾಮಿಲಿ. ಸೊ ಇದು ಕೂಡ ಇಂಡೋರ್ ಪ್ಲಾಂಟ್ ವೀಕ್ಷಕರೇ. ಹೆಲ್ತಿ ಆಗಿರುವ ಪ್ಲಾಂಟ್ ನೋಡಿ, ಲೀಫ್ ಎಲ್ಲ ಎಷ್ಟು ಫ್ರೆಶ್ ಆಗಿದೆ ಇದ್ರದ್ದು. ಅಂತ ಹೇಳ್ತಾರೆ. ಸೊ ಇದು ಅದರಲ್ಲಿ ಗ್ರೀನ್. ಸೊ ಇದನ್ನ 14 ಇಂಚ್ ಪಾಟ್ ಅಲ್ಲಿ ನಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ. ಇದು ಝೀಝಿ ಗ್ರೀನ್ ತೋರಿಸಿದೆ ಅಲ್ಲ, ಅದ್ರಲ್ಲೇ ಇದು ಬ್ಲಾಕ್. ನೀವು ನೋಡಬಹುದು ಇದರಲ್ಲಿ ತುಂಬಾ ಸ್ಟೆಮ್ಸ್ ಇದೆ.
ಹಾಗೂ ತುಂಬಾ ಗಿಡಗಳಿವೆ ನೋಡಿ, ಒಂದ್ರಲ್ಲೇ ಒಂದು 7-8 ಗಿಡಗಳನ್ನು ಹಾಕಿ ಸೆಟ್ ಮಾಡಿರುವಂತ ಪಾಟಿನ ಗಿಡ ಇದೆ. ಸೊ ಲೀಫ್ ಕೂಡ ನೀವು ನೋಡ್ಬೋದು ಎಷ್ಟು ಶೈನ್ ಆಗಿದೆ ಅಂತ ಹೇಳಿ. ಸೊ ದೊಡ್ಡದು ಇದು ನಮ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ, ಪ್ರೈಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳುವ ವೀಕ್ಷಕರಿಗೆ ಇದು ಸಣ್ಣದು ನಮ್ಮ ಹತ್ರ ಇದೆ ನೋಡಿ. 6 ಇಂಚಿನ ಪಾಟ್ ಅಲ್ಲಿ ಹೆಲ್ತಿಯಾಗಿ ಗ್ರೋ ಮಾಡಿರುವಂತ ಪ್ಲಾಂಟ್ ಇದು. ಇದರಲ್ಲಿ ಜಾಮಿಯಾದಲ್ಲಿ ಗ್ರೀನ್ ಹಾಗೂ ಬ್ಲಾಕ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಮಾಡ್ಬೇಕು ಅಂತ ಹೇಳುವವರಿಗೆ ನಮ್ಮ ಹತ್ರ ಹೆಲ್ತಿ ಆಗಿರುವಂತ ಕೋಬ್ರಾ ಫರ್ನ್ ಇದೆ ನೋಡಿ. ಸೊ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ಸಣ್ಣ ಗಿಡ ತೋರಿಸಿದೆ. ಸೊ ಇದು ಅದರಲ್ಲೇ ದೊಡ್ಡ ವೆರೈಟಿ ನೋಡಿ ವೀಕ್ಷಕರೇ, ಫಿಲೋಡೆಂಡ್ರಾನ್ ಪ್ಲೂಟೋ. ಸೊ ಇದು ನೀವು ಮಾಸ್ಟಿಕ್ ಅಲ್ಲಿ ಹಾಕಿ ಸಹ ಗ್ರೋ ಮಾಡ್ಬೋದು, ಯಾಕಂದ್ರೆ ಇದು ಕ್ಲೈಂಬರ್ ಆಗಿ ಬರುವಂತ ಗಿಡ. ತುಂಬಾ ಈಸಿ ಮೇಂಟೆನೆನ್ಸ್ ಪ್ಲಾಂಟ್ ಇದು, ಜಾಸ್ತಿಯಾಗಿ ಕೇರ್ ತಗೊಳ್ಬೇಕಂತೇನಿಲ್ಲ. ಹಾಗೂ ಹೆಚ್ಚಾಗಿ ನೀರು ಜಾಸ್ತಿ ಆಗಿದೆ ಅಂತ ಹೇಳಿ ಕೊಳೆಯುವ ಚಾನ್ಸಸ್ ಇರುವುದಿಲ್ಲ. ನೋಡಿ ವೀಕ್ಷಕರೇ, ಫಿಲೋಡೆಂಡ್ರಾನ್ ಪ್ಲೂಟೋ ಎಷ್ಟು ದೊಡ್ಡ ಅಗಾಲ ಎಲೆ ಇದೆ ನೋಡಿ. ನೋಡ್ಲಿಕ್ಕೆ ಇದು ಪ್ಲಾಸ್ಟಿಕ್ನ ಗಿಡದಾಗೆ ಕಾಣ್ತದೆ, ಅದು ಇದು ರಿಯಲ್ ಪ್ಲಾಂಟ್. ಎಷ್ಟು ಚೆನ್ನಾಗಿದೆ ನೋಡಿ ಲೀಫ್ ಎಲ್ಲ. ಸೊ ಇದು ನೀವು ನಿಮ್ಮ ಹಾಲ್ ಅಲ್ಲಿ ಅಥವಾ ಸಿಟ್ ಹೌಸ್ ಅಲ್ಲಿ, ಹೋಮ್ ಎಂಟ್ರೆನ್ಸ್ ಅಲ್ಲಿ ಎಲ್ಲ ಇಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಇದು ಫರ್ನ್ ಅಲ್ಲಿ ನಮ್ಮ ಹತ್ರ ಇರುವ ಇನ್ನೊಂದು ವೆರೈಟಿ, ಕ್ರೊಕೊಡೈಲ್ ಫರ್ನ್ ಅಂತೇಳಿ. ಎಷ್ಟು ದೊಡ್ಡ ಗಿಡ ನೋಡಿ, ಎಷ್ಟು ಬುಷ್ ಆಗಿದೆ. ಸೊ ಇದು ಫರ್ನ್ ಅಲ್ಲಿ ಇನ್ನೊಂದು ವೆರೈಟಿ ನಮ್ಮ ಹತ್ರ ಇರೋದು. ಇದು ಬರ್ಡ್ ನೆಸ್ಟ್ ಕ್ರೊಕೊಡೈಲ್ ಫರ್ನ್ ಅಂತ ಹೇಳಿ ಇದ್ರ ಹೆಸರು. ಇಡೀ ಕೂಡ ಸೆಮಿ ಶೇಡ್ ಅಲ್ಲಿ ಬೆಳೆಯುವಂತ ಗಿಡ. ಇದು ಬರ್ಡ್ ನೆಸ್ಟ್ ಫರ್ನ್. ನೋಡಿ ಇದು ಕೆಲಾತಿಯಾ ಕಾಪರ್. ಕೆಲಾತಿಯಾ ಕಾಪರ್ ಅಂದ್ರೆ ಇದರ ಅಡಿಯ ಬಣ್ಣ ತಾಮ್ರದ ಬಣ್ಣವನ್ನು ಹೊಂದಿರುತ್ತದೆ. ಸೊ ಕಾಪರ್ ನ ಬಣ್ಣ ಹೊಂದಿರುವುದರಿಂದ ಇದಕ್ಕೆ ಕೆಲಾತಿಯಾ ಕಾಪರ್ ಅಂತ ಹೇಳ್ತಾರೆ. ಇಂಡೋರ್ ಅಲ್ಲಿ ಹೆಲ್ತಿಯಾಗಿ ಗ್ರೋ ಆಗುವ ಪ್ಲಾಂಟ್ ಗಳಲ್ಲಿ ಮಾನ್ಸ್ಟೆರಾ ಕೂಡ ಒಂದು. ಸೊ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಫಿಂಗರ್ ಪಾಮ್ ಅಥವಾ ರಾಕೆಟ್ ಪಾಮ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ಕೂಡ ಇಂಡೋರ್ ಅಲ್ಲಿ ನಿಮಗೆ ಗ್ರೋ ಆಗ್ತದೆ. ಇದರಲ್ಲಿ ಕೂಡ ಹೆಲ್ತಿ ಆದ ಪ್ಲಾಂಟ್ ನೋಡಿ ವೀಕ್ಷಕರೇ, ಅದು ಕೇವಲ ಸಿಂಗಲ್ ಸ್ಟೆಮ್ ಅಲ್ಲಿ ಇಲ್ಲ, ಒಂದೇ ಪಾಟ್ ಅಲ್ಲಿ ನಿಮ್ಗೆ 5ರಿಂದ 6 ಗಿಡಗಳು ಖುಷಿಯಾಗಿ ಇರ್ತದೆ. ಇಂಡೋರ್ ಅಲ್ಲಿ ಅಥವಾ ಸೆಮಿ ಶೇಡ್ ಅಲ್ಲಿ ಗ್ರೋ ಮಾಡುವ ಇನ್ನೊಂದು ವೆರೈಟಿ ಇದು ಫೈಕಸ್ ಲಾಯರೋಟಾ ಅಥವಾ ವೀಪಿಂಗ್ ಫಿಗ್ ಅಂತ ಸಹ ಹೇಳ್ತಾರೆ ಇದಕ್ಕೆ. ಸೊ ಇದು ನೀವು ಸೆಮಿ ಶೇಡ್ ಅಲ್ಲಿ ಸಹ ಗ್ರೋ ಮಾಡಬಹುದು, ಇಂಡೋರ್ ಅಲ್ಲಿ ಸಹ ಗ್ರೋ ಮಾಡಬಹುದು. ಇದರ ಗಾಳಿ ಕೂಡ ನಮ್ಮ ಹೆಲ್ತ್ ಗೆ ಒಳ್ಳೇದು. ಒಳ್ಳೆಯಾಗಿ ನೈಟ್ ಟೈಮ್ ಅಲ್ಲಿ ಆಕ್ಸಿಜನ್ ಅನ್ನು ಇದು ರಿಲೀಸ್ ಮಾಡ್ತದೆ. ನೋಡಿ ಸ್ನೇಕ್ ಪ್ಲಾಂಟ್ ನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ತುಂಬಾ ಜನ ಗ್ರಾಹಕರು ಬಂದು ನಮ್ಮ ಹತ್ರ ಯಾವಾಗ್ಲೂ ಇದನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಇದು ನಮ್ಮ ಹೆಲ್ತ್ ಗೆ ಕೂಡ ಒಳ್ಳೇದು. ಇದು ರಿಲೀಸ್ ಮಾಡುವಂತ ಆಕ್ಸಿಜನ್ ನಮ್ಮ ಹೆಲ್ತ್ ಗೆ ತುಂಬಾ ಒಳ್ಳೇದು. ನೋಡಿ ಇದು ಎಲ್ಲ ಫಿಲೋಡೆಂಡ್ರಾನ್ ಅಲ್ಲಿ ಹೆಲ್ತಿ ಆಗಿರುವಂತ ದೊಡ್ಡ ವೆರೈಟಿ ಪ್ಲಾಂಟ್ಸ್. ಇದು ಮದರ್ ಪ್ಲಾಂಟ್ಸ್. ಫಿಲೋಡೆಂಡ್ರಾನ್ ವೆರಿಗೇಟೆಡ್ ಅಥವಾ ಫಿಲೋಡೆಂಡ್ರಾನ್ ಬರ್ಕಿನ್ ಅಂತ ಹೇಳ್ತಾರೆ ಇದಕ್ಕೆ. ಇದರ ಬಣ್ಣ ಎಲೆದು ವೈಟ್ ಅಂದ್ರೆ ಗ್ರೀನ್ ಅಲ್ಲಿ ಕೂಡಿರ್ತದೆ. ಇದರಲ್ಲಿ ತುಂಬಾ ಹೆಲ್ತಿ ಆಗಿರುವ ಪ್ಲಾಂಟ್, ಇಂಡೋರಿಗೆ ಒಳ್ಳೆ ಗ್ರೋತ್ ಆಗುವಂತ ಪ್ಲಾಂಟ್ ಇದು. ನೋಡಿ ಇಂಡೋರ್ ಅಲ್ಲಿ ಇನ್ನೊಂದು ವೆರೈಟಿ ಪೀಸ್ ಲಿಲಿ ಅಥವಾ ಸ್ಪ್ಯಾಥಿಪೇಲಿಯಂ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಇದು ಪ್ರೀಮಿಯಂ ವೆರೈಟಿ. ನೋಡ್ಬೋದು ವೀಕ್ಷಕರೇ, ಇದ್ರ ಗಿಡದ ಎಲೆ ಹೇಗೆ ಶೈನ್ ಆಗ್ತದೆ ಅಂತ ಹೇಳಿ ನೋಡಿ. ಹಾಗೂ ಇದ್ರ ಫ್ಲವರ್ ಕೂಡ ತುಂಬಾ ದೊಡ್ಡದಾಗಿರ್ತದೆ. ಸೊ ನಮ್ಮ ಹತ್ರ ಸ್ಪ್ಯಾಥಿಪೇಲಿಯಂ ಅಲ್ಲಿ ಸಾಧಾರಣ ಒಂದು 7-8 ವೆರೈಟೀಸ್ ಪ್ಲಾಂಟ್ಸ್ ಅವೈಲೇಬಲ್ ಇದೆ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಅಲ್ಲಿ. ನೋಡಿ ಇದು ಜೇಡ್.
ಸೊ ಇದು ಜೇಡ್ ಪ್ಲಾಂಟ್, ಇದು ಸಹ ನಿಮ್ಗೆ ಇಂಡೋರ್ ಅಲ್ಲಿ ಬರುವುದಿಲ್ಲ, ಇದಕ್ಕೆ ಸನ್ಲೈಟ್ ಬೇಕು. ಅದಕ್ಕೆ ನಾವು ನಮ್ಮ ನರ್ಸರಿಯಲ್ಲಿ ಸನ್ಲೈಟ್ ಇಟ್ಟಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ನೀವು ಎಲ್ಲಿಯಾದ್ರೂ ಇಂಡೋರ್ ಅಲ್ಲಿ ಇಟ್ರೆ ಇದು ಕೊಳೆತು ಹೋಗ್ತದೆ. ತುಂಬಾ ಜನ ಮಾಡುವ ಮಿಸ್ಟೇಕ್ ಅದೇ, ಜೇಡನ್ನು ಇಂಡೋರ್ ಅಲ್ಲಿ ಕೊಂಡೋಗಿರ್ತಾರೆ, ಸ್ವಲ್ಪ ಸಮಯದಲ್ಲಿ ನಿಮ್ಗೆ ಕೊಳೆತು ಹೋಗ್ತದೆ. ಸ್ವಲ್ಪ ಸೆಮಿ ಶೇಡ್ ಇದ್ರೆ ನಿಮ್ಗೆ ಒಳ್ಳೇದಾಗಿ ಬರ್ತದೆ. ಅದೇ ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು, ನೀರು ಕಡಿಮೆ. ನೋಡಿ, ಇದು ನಮ್ಮ ನರ್ಸರಿಯಲ್ಲಿ ಇರುವಂತಹ ಜರ್ಬೇರಾಸ್. ನೋಡಿ, ಇದು ಒಂದು ಅಲೋಕೇಶಿಯಾ ವೆರೈಟಿ. ಇದು ಕೂಡ ನೀವು ಇಂಡೋರ್ ಅಲ್ಲಿ ಗ್ರೋ ಮಾಡಬಹುದು. ಕಲಾತಿಯಾದಲ್ಲಿ ಇನ್ನೊಂದು ವೆರೈಟಿ ನೋಡಿ, ಒಂದು ಹೆಲ್ತಿ ಆಗಿರುವ ಪ್ಲಾಂಟ್ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಪಿಲೋಡೆಂಡ್ರಾನ್ ಟೈಗರ್ ಟೂತ್ ಅಂತ ಹೇಳ್ತಾರೆ. ಇದು ರೇಡರ್ ಮರ್ಸಿಡಾ ಗ್ರೀನ್, ಇದರಲ್ಲಿ ಗೋಲ್ಡ್ ಕೂಡ ಇದೆ. ಗೋಲ್ಡ್ ಅಂದ್ರೆ ಎಲ್ಲೋ ಲೀಫ್ ಬರ್ತದೆ ಅದ್ರದ್ದು, ಸೊ ಅದಕ್ಕೆ ರೇಡರ್ ಮರ್ಸಿಡಾ ಗೋಲ್ಡನ್ ಅಂತ ಹೇಳಿ ಕರೀತಾರೆ. ಸೊ ಅದು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನೋಡಿ, ಇದು ಲಕ್ಕಿ ಬ್ಯಾಂಬೂ ಅಲ್ಲಿ ನೀವು ಮಣ್ಣಿನಲ್ಲಿ ಗ್ರೋ ಮಾಡುವಂತ ಗಿಡ ಇದು. ಸೊ ಇದನ್ನು ನೀವು ನೀರಲ್ಲಿ ಗ್ರೋ ಮಾಡ್ಬೇಕಂತಿಲ್ಲ, ಯಾಕಂದ್ರೆ ಕೆಲವರು ತುಂಬಾ ಜನ ಹೇಳ್ತಾರೆ ಅದು ನೀರಲ್ಲಿ ಇಟ್ರೆ ಕೊಳಿತದೆ, ಹೆಚ್ಚು ಸಮಯ ಬರುದಿಲ್ಲ ಅಂತೇಳಿ. ಸೊ ಅಂತವರಿಗೆ ಇದು ಮಣ್ಣಿನಲ್ಲಿ ಗ್ರೋ ಮಾಡುವಂತ ಪ್ಲಾಂಟ್ ಇದು. ನೋಡಿ, ಇದು ಜೇಡ್ ವೆರಿಗೇಟೆಡ್. ಸೊ ನಾನು ಆಗ ನಿಮ್ಗೆ ಜೇಡ್ ತೋರಿಸಿದೆಲ್ಲ, ಅದು ಜೇಡ್ ಗ್ರೀನ್. ಸೊ ಇದು ಜೇಡ್ ವೆರಿಗೇಟೆಡ್, ಹ್ಯಾಂಗಿಂಗ್ ಅಲ್ಲಿ ಸಹ ಇದನ್ನು ಗ್ರೋ ಮಾಡಬಹುದು. ಇದು ಮೊರಾಯ ಎಕ್ಸೋಟಿಕಾ ಡಾರ್ಫ್ ಅಂತ ಹೇಳಿ. ಸೊ ಇದು ಕೂಡ ಸೆಮಿ ಶೇಡ್ ಅಲ್ಲಿ ಬೆಳೆಯುವಂತ ಗಿಡ. ಸೊ ಬಾಲ್ ಶೇಪ್ ಅಲ್ಲಿ ಇದು ಬರ್ತದೆ. ನೋಡಿ, ಇನ್ನೊಂದು ಇಂಡೋರ್ ಪ್ಲಾಂಟ್ ಸ್ಟ್ರೊಮ್ಯಾಂಥಸ್. ನೋಡಿ, ಇದು ಬ್ರೊಮಿಲಿಯೇಟ್. ಇದು ಮಾತ್ರ ನಿಮ್ಗೆ ಸೆಮಿ ಶೇಡ್ ಅಲ್ಲಿ, ಇದು ಇಂಡೋರ್ ಅಲ್ಲಿ ಬೆಳೆಯಲಿಕ್ಕೆ ತುಂಬಾ ಕಷ್ಟ. ಸೆಮಿ ಶೇಡ್ ಇದ್ರೆ ಒಳ್ಳೆ ಗ್ರೋತ್ ಬರ್ತದೆ ಇದು. ಬ್ರೊಮಿಲಿಯೇಟ್ ಅಲ್ಲಿ ಡಾರ್ಕ್ ಲೀಫ್ ರೆಡ್ ಅಂತ ಇರುವಂತ ಪ್ಲಾಂಟ್ ಇದು. ಡಾರ್ಕ್ ರೆಡ್ ಇದೆ ಲೀಫ್, ನೋಡ್ಬೋದು ನೀವು. ನೋಡಿ ವೀಕ್ಷಕರೇ, ಇದು ಯೂಫೋಬಿಯಾ ಕ್ರೈತೋಫೋರ ಅಂತ ಹೇಳಿ. ಸೊ ನ್ಯೂ ವೆರೈಟಿ ಪ್ಲಾಂಟ್ ಇದು. ಇದರ ಫ್ಲವರ್ ನಿಮ್ಗೆ ತೋರಿಸ್ತೇನೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ಬಹುದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಮಾತ್ರ ನಿಮ್ಗೆ ಬಿಸಿಲಲ್ಲಿ ಬೆಳೆಯುವಂತ ಗಿಡ, ಕಡಿಮೆ ನೀರಲ್ಲಿ, ಅಂದ್ರೆ ಒಂದು 2-3 ದಿವಸಕ್ಕೊಮ್ಮೆ ನೀರ್ ಹಾಕಿದ್ರೆ ಸಾಕು ಇದಕ್ಕೆ. ಸೊ ಜಾಸ್ತಿ ನೀರ್ ಹಾಕಿದ್ರೆ ಇದು ಕೊಳಿತದೆ. ಇಷ್ಟು ಚೆನ್ನಾಗಿದೆ ನೋಡಿ ಇದು. ನೋಡಿ ವೀಕ್ಷಕರೇ, ಇದು ಚಮಡರ ಎಲಿಗೆನಸ್ ಅಲ್ಲಿ ಹುಷಾಗಿರುವಂತ ಪ್ಲಾಂಟ್. ಹಾಗೆ ನಿಮ್ಗೆ ನಾನು ಸಣ್ಣ ಗಿಡ ತೋರಿಸಿದೆ. ಸೊ ಇದು ಮೀಡಿಯಂ ಸೈಜಿನ ಗಿಡ. ಒಂದೇ ರೇಟ್ ಅಲ್ಲಿ ಗಿಡಗಳನ್ನು ತಗೊಳ್ಳಿಕ್ಕೆ ಆಗುದಿಲ್ಲ, ಕೆಲವರಿಗೆ ಸಣ್ಣ ಗಿಡಗಳು ಬೇಕು. ಸೊ ಅಂತವರಿಗೆ ಸಣ್ಣ ಗಿಡ ಸಹ ನಮ್ಮ ಹತ್ರ ಅವೈಲೇಬಲ್ ಇರ್ತದೆ. ಚಮಡರ ಎಲಿಗೆನಸ್ ಅಲ್ಲಿ ಸಣ್ಣ ಗಿಡ ನೋಡಿ, ಎಷ್ಟು ಚೆನ್ನಾಗಿದೆ. ಫ್ರೆಶ್ ಆಗಿರುವಂತ ಪ್ಲಾಂಟ್, ಯಾವುದೇ ಒಂದು ಲೀಫ್ ಕೂಡ ಇದರಲ್ಲಿ ಡ್ಯಾಮೇಜ್ ಇಲ್ಲ. ಸೊ ಬಾಲ್ಕನಿ ಗಾರ್ಡನ್ ಮಾಡುವವರಿಗೆ ನಮ್ಮ ಹತ್ರ ಬೋನ್ಸಾಯ್ ಪ್ಲಾಂಟ್ ಕೂಡ ಅವೈಲೇಬಲ್ ಇರ್ತದೆ. ಸೊ ಇದು ಸಣ್ಣ ಬೋನ್ಸಾಯ್. ಇದೇ ರೀತಿಯಲ್ಲಿ ದೊಡ್ಡ ಬೋನ್ಸಾಯ್ಸ್ ಕೂಡ ಇದೆ. ಸಾಧಾರಣ ಒಂದು 650ರಿಂದ ಸ್ಟಾರ್ಟ್ ಆಗಿ 30,000ದ ಬೋನ್ಸಾಯ್ಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರ್ತದೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಇದೇ ತರ ನಮ್ಮ ನರ್ಸರಿಯಲ್ಲಿ ಇರುವಂತಹ ತುಂಬಾ ವೆರೈಟೀಸ್, ಅಂದ್ರೆ ಡಿಫ್ರೆಂಟ್ ವೆರೈಟೀಸ್ ಪ್ಲಾಂಟ್ಸ್ ಅನ್ನು ನಿಮ್ಗೆ ಪರಿಚಯ ಮಾಡಿ ಕೊಡ್ಲಿಕ್ಕೆ ಇನ್ನೊಮ್ಮೆ ನಾನು ಬರ್ತೇನೆ. ಟಿಲ್ ದೆನ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.